ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ವಿಶ್ವಗುರು ಪ್ರತಿಷ್ಠಾನಂನ ಬಂಧುಗಳಿಗೆ ಆದರದ ಸುಸ್ವಾಗತ. ಭಾಗವತದ 25 ಅವತಾರಗಳ ಸರಣಿ ಚಿಂತನ ಕಾರ್ಯಕ್ರಮದೊಳಗೆ 2 ಅವತಾರಗಳ ಚಿಂತನೆಯನ್ನು ಈಗಾಗಲೇ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ವರಾಹ ಅವತಾರ, ಯಜ್ಞಾವತಾರ ಎರಡರ ಪರಿಚಯವನ್ನು ಮಾಡಿಕೊಂಡು ಭಗವಂತನ 3ನೇ ಅವತಾರವಾದ ಕಪಿಲಾವತಾರ ಮತ್ತು 4ನೇಯದ್ದಾದ ದತ್ತಾತ್ರೇಯ ಅವತಾರದ ಚಿಂತನೆಯನ್ನ ಸ್ವಲ್ಪ ಕಾಲದೊಳಗೆ ನಾವೆಲ್ಲರೂ ಮಾಡೋಣ. ಭಗವಂತ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಇವರ ಮೂಲಕ ಸೃಷ್ಟಿಯನ್ನ ಬ್ರಹ್ಮದೇವರಿಗೆ ಆದೇಶ ಮಾಡಿಸ್ತಾ ಇದ್ದಾರೆ. ಅದರ ಅಂಗವಾಗಿ ಆಕೂತಿ, ದೇವಹೂತಿ, ಪ್ರಸೂತಿ, ಉತ್ತಾನಪಾದ, ಪ್ರಿಯವ್ರತ ಇವರೆಲ್ಲ ಮನುವಿನ ಮಕ್ಕಳು. ಇವರೊಳಗೆ ಆಕೂತಿಯ ಕಥೆಯನ್ನು ಹೇಳೇ ಆಗಿದೆ. ಭಗವಂತ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ. ಮೊದಲು ವರಾಹನಾಗಿ ಆದಿವರಾಹ ಅಂತಾಗಿ ಭೂಮಿಯನ್ನು ಎತ್ತಿದ ಅವತಾರ, ಯಜ್ಞನಾಮಕನಾಗಿ ಬಂದು ಯಜ್ಞದ ರಕ್ಷಣೆ ಮಾಡಿದ ಅವತಾರ. ಈಗ ಜ್ಞಾನವನ್ನ ಹಂಚಿದ 2 ರೂಪಗಳು, ಅದು ಕಪಿಲಾವತಾರ ಮತ್ತು ದತ್ತಾತ್ರೇಯ ಅವತಾರ. ಇದನ್ನ ಯಾರಲ್ಲಿ ಮಾಡಿದ ಅಂದ್ರೆ ದೇವಹೂತಿಯಲ್ಲಿ ಕಪಿಲ ನಾಮಕನಾಗಿ ಅವತಾರ ಮಾಡಿ ಜ್ಞಾನವನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ದೇವಹೂತಿಯ ಗಂಡನ ಹೆಸರು ಕರ್ದಮ ಋಷಿಗಳು. ಕರ್ದಮರಿಗೆ ವಯಸ್ಸಾಗಿತ್ತು. ತಪೋವನದೊಳಗೆ ತಪಸ್ಸಿನೊಳಗೆ ನಿರತರಾದವರು. ಮನು ಮಹಾರಾಜನ ಮಗಳು ದೇವಹೂತಿ. ಕರ್ದಮರು ಋಷಿಗಳು. ರಾಜನ ಮಗಳು ರಾಜಕುಮಾರಿ ಕರ್ದಮರನ್ನ ಬಯಸಿ ಮದುವೆ ಆಗಿದ್ದಾಳೆ. ಯಾಕೆ? ಅವಳು ಹೇಳ್ತಾಳೆ, ಎಲ್ಲ ಹೆಣ್ಣು ಮಕ್ಕಳಿಗೆ ದೇವಹೂತಿ ಆದರ್ಶ. ಎಲ್ಲಾ ತಾಯಂದಿರು ದೇವಹೂತಿಯ ಥರ ಇರಬೇಕು. ಯಾಕೆ ಅಂದ್ರೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ, ಯಾವ ರೀತಿ ತತ್ವಜ್ಞಾನದ ಹಸಿವು ಅವಳಿಗಿತ್ತಂದ್ರೆ ಅವಳಂತಾಳೆ, ನನಗೆ ಅರಮನೆಯ ವೈಭೋಗ ಬೇಕಾದಾಗ ಸಿಗುತ್ತದೆ, ಆದರೆ ನನಗೆ ಬೇಕಾಗಿರೋದು ಸಂಸಾರದಿಂದ ಬಿಡುಗಡೆಯನ್ನ ಕೊಡುವಂತಹ ತತ್ವಜ್ಞಾನ. ಆ ತತ್ವಜ್ಞಾನವನ್ನ ಕೊಡುವ ಗಂಡ ನನ್ನವನಾಗಬೇಕು ಅಂತ ನನ್ನ ಬಯಕೆ ಇದೆ. ಯಾರ್ಯಾರನ್ನೋ ಮದುವೆಯಾಗಿ ಗಂಡ ಅಂತ ಹೇಳಿ ಇರ್ಲಿಕ್ಕೆ ತಯಾರಿಲ್ಲ ಅಂತ ದಿಟ್ಟವಾಗಿ ತಂದೆಯ ಮುಂದೆ ಪ್ರತಿಪಾದನೆ ಮಾಡಿ ತಾನು ಪ್ರಸ್ತಾವಿಸಿದ ವಿಷಯವನ್ನ ತಂದೆಗೆ ಮನದಟ್ಟು ಮಾಡಿಕೊಟ್ಟು ಕರ್ದಮರನ್ನೇ ಮದುವೆ ಆಗ್ತಾಳೆ. ಅವರಿಗೆ 9 ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಬ್ರಹ್ಮದೇವರು, ನಾನು ಹೇಳಿದಂತೆ ಜೀವನವನ್ನ ಮಾಡಿ ನೀವು ಸಫಲರಾಗಿದ್ದೀರಿ. ಈ ಎಲ್ಲ 9 ಮಂದಿ ಕನ್ಯೆಯರನ್ನ ಮರೀಚಿ, ವಸಿಷ್ಠ, ಪುಲಹ, ಪುಲಸ್ತ್ಯ, ಕ್ರತು, ಅತ್ರಿ ಮೊದಲಾದ ಎಲ್ಲ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿದಾಗ ಎಲ್ಲರ ಮದುವೆ ಆಯಿತು. ಆದರೆ ಜೀವನದೊಳಗೆ ದೇವಹೂತಿ ಬಯಸಿದ ತತ್ವಜ್ಞಾನ ಮಾತ್ರ ಸಿಗಲಿಲ್ಲ. ತತ್ವಜ್ಞಾನ ಸಿಗಲಿಲ್ಲ ಅಂದ ಕೂಡಲೇ ಇನ್ನೇನು ಮಾಡಬೇಕು ಅಂದಾಗ ಅವರು ಭಗವಂತನನ್ನ ಮೊರೆ ಹೋದಾಗ ಭಗವಂತನೇ ತಾನೇ ಕಪಿಲ ನಾಮಕನಾಗಿ ಅವತಾರ ಮಾಡ್ತಾನೆ. ಕಪಿಲನಾಗಿ ಬಂದಂತಹ ಭಗವಂತ ತಾನು ಇವರಿಗೆ ತತ್ವಜ್ಞಾನ, ವಿಶೇಷವಾಗಿ ದೇವಹೂತಿಗೆ ತತ್ವಜ್ಞಾನದ ಉಪದೇಶವನ್ನ ಮಾಡುವವನಿದ್ದಾನೆ. ಮಗನಾಗಿ ತಾಯಿಗೆ ಪಾಠ ಮಾಡೋದು, ತಾಯಿಗೆ ಉಪದೇಶ ಮಾಡೋದು, ಇದನ್ನ ಭಗವಂತ ಮಾಡಿದ್ದಾನೆ. ಆ ಕರ್ದಮರು ಮಗ ಹುಟ್ಟಿದ ಮೇಲೆ ಮೊದಲೇ ಹೇಳಿರ್ತಾರೆ, ಶುಕ್ಲ ನಾಮಕ ಭಗವಂತನ ಆದೇಶ ಇದೆ, ನನಗೆ ಸಂತತಿಯಾದೊಡನೆ ಗಂಡು ಮಗ ಹುಟ್ಟಿದ ಮೇಲೆ ನಾನು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುವವನಿದ್ದೇನೆ ಅಂತ ಹೇಳಿರ್ತಾರೆ. ಆಗಲಿ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ಸನ್ಯಾಸಾಶ್ರಮವನ್ನು ಅವರು ಸ್ವೀಕಾರ ಮಾಡ್ತಾರೆ. ಕಪಿಲ ನಾಮಕ ಭಗವಂತ ತಾಯಿಯ ಜವಾಬ್ದಾರಿ ಪರಿಪೂರ್ಣವಾಗಿ ನಂದು ಅಂತ ಒಪ್ಪಿಕೊಳ್ತಾನೆ.
ತಾಯಿ ಒಂದು ದಿವಸ ಕುಳಿತು ಕೇಳ್ತಾಳೆ, ಸಂಸಾರದಿಂದ ಮುಕ್ತಿ ಹೊಂದಬೇಕು ಅಂತ ನನಗೆ ಗೊತ್ತಿದೆ, ಆದರೆ ಅನುಸರಿಸಬೇಕಾದ ಮಾರ್ಗ ಯಾವುದು ಅಂತ ಕೇಳ್ತಾಳೆ. ಅದಕ್ಕೆ ಭಗವಂತ ದೊಡ್ಡದಾದ ಉಪದೇಶವನ್ನ ಮಾಡ್ತಾನೆ. ಆ ಎಲ್ಲ ಉಪದೇಶ ಕೇಳಿ ಸಾಕ್ಷಾತ್ ಭಗವಂತ ಮಾಡಿದ ಉಪದೇಶದಿಂದ ಪರಿಪೂರ್ಣ ತತ್ವಜ್ಞಾನವನ್ನ ಪಡೆದ ದೇವಹೂತಿ ಕಪಿಲ ನಾಮಕ ಭಗವಂತನ ಸ್ತುತಿಯನ್ನ ಮಾಡ್ತಾಳೆ. ಕಪಿಲ ಸ್ತುತಿ ಅಂತ ಪ್ರಸಿದ್ಧ. ಆ ಕಪಿಲನ ಉಪಾಸನೆಯನ್ನ ಮಾಡಿ ಇನ್ನು ನಿನಗೆ ಮೋಕ್ಷವನ್ನ ಕೊಡ್ತೇನೆ ಅಂತ ಭಗವಂತ ಅಭಯ ಪ್ರದಾನ ಮಾಡಿ ಅವಳಿಗೆ ಮೋಕ್ಷವನ್ನ ಕೊಡೋದು ಇಷ್ಟು ಕಪಿಲಾವತಾರದ ಚಿಂತನೆ. ಇದರೊಳಗೆ ಆ ಉಪದೇಶ ಏನಿದೆ, ಭಗವಂತ ಮಾಡುವ ಉಪದೇಶ ಭಾರಿ ಮಾರ್ಮಿಕವಾದಂತಹ ಉಪದೇಶ. ಸಜ್ಜನ ಸಮಾಜ ಕಿವಿಗೊಟ್ಟು ಕೇಳಬೇಕಾದ ಉಪದೇಶವನ್ನ ಹೃದಯವಾಗಿ ಮನೋಜ್ಞವಾಗಿ ಭಗವಂತ ಮಾಡಿದ್ದಾರೆ. ಅವನಿಗೆಲ್ಲ ಉಪದೇಶಗಳು ಹಂಗೆ, ಆದರೆ ಕಪಿಲ ನಾಮಕನಾಗಿ ಎಳೆಯಾಗಿ ಬಿಡಿಸಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ದೇವಹೂತಿ ಕೇಳೋದು, ಸಂಸಾರದಿಂದ ಬಿಡುಗಡೆ ಆಗಬೇಕು ಅನ್ನೋದು ನನಗೆ ಗೊತ್ತು, ಮೋಕ್ಷ ಪಡಿಬೇಕು ಅನ್ನೋದು ಗೊತ್ತು, ಆದರೆ ಎಲ್ಲರೂ ಇಷ್ಟೇ ತಿಳ್ಕೊಂಡಿದ್ದಾರೆ, ಅದರ ಉಪಾಯ ಏನು ಅದನ್ನು ಹೇಳಬೇಕು ಅಂತ ಕೇಳಿದಾಗ ಅವಾಗ ಭಗವಂತ ಪ್ರಕೃತಿ ಪುರುಷರ ಬಗ್ಗೆ ಮೊದಲಿಗೆ ಹೇಳ್ತಾನೆ. ಪರಮ ಪುರುಷನಾದ ನಾರಾಯಣನ ಬಗ್ಗೆ, ಪ್ರಕೃತಿಯ ಬಗ್ಗೆ ಪರಿಚಯ ಮಾಡಿಕೊಟ್ಟು ಈ ಪರಮ ಪುರುಷನ ಉಪಾಸನೆಯಿಂದ ಮೋಕ್ಷ ಅಂತ ಹೇಳ್ತಾನೆ. ಅಂದ್ರೆ ಭಗವದ್ ಆರಾಧನೆಯಿಂದಲೇ ಮುಕ್ತಿ ಅಂತ ಹೇಳಿದ. ಅದಕ್ಕೆ ಭಗವದ್ ಆರಾಧನೆ ಮಾಡಬೇಕು ಅಂದ್ರೆ ಭಗವಂತನ ಕಡೆಗೆ ಮನಸ್ಸು ಕೊಡಬೇಕು. ಮನಸ್ಸು ಕೊಡಬೇಕು ಅಂತ ಗೊತ್ತಿದೆ, ಹೆಂಗ್ ಕೊಡೋದು? ಆ ಮನಸ್ಸನ್ನ ಭಗವಂತನೆಡೆಗೆ ಟ್ಯೂನ್ ಮಾಡೋದು ಹೆಂಗೆ? ಅದು ಕಷ್ಟ ಅಲ್ಲ ಅಂದಾಗ ಅದಕ್ಕೆ ಭಗವಂತ ಬಿಡಿಸಿ ಹೇಳ್ತಾನೆ, ನೋಡು, ಅಹಂಕಾರ ಮಮಕಾರ ಅಂತ ಮನುಷ್ಯರಿಗೆ ಎರಡಿರ್ತದೆ. ನಾನು, ನನ್ನದು, ಇದು ಎರಡು ಮನುಷ್ಯನಿಗೆ ಸದಾಕಾಲ ಇರ್ತದೆ. ನಾನು ನನ್ನದು ಅಂತ ಬದುಕುವಂತಹ ಮನುಷ್ಯ ಮೊದಲು ಇದನ್ನು ಬಿಡಬೇಕು. ಇಲ್ಲ ಅಂದ್ರೆ ಏನಾಗ್ತದೆ? ನಾನು ನನ್ನದು ಅಂತ ಬದುಕಬೇಕಾದ್ರೆ ಈ ನಾನು ಮತ್ತು ನನ್ನದು ಅನ್ನುವ ಈ ಇಬ್ಬರಿಗೆ ಕಾಮ ಅನ್ನುವ ಮಗ ಹುಟ್ಟುತ್ತಾನೆ. ಆ ಕಾಮ ತನಗೇನು ಬೇಕೋ ಅದನ್ನ ಪಡೆಯುವಂಥದ್ದು. ಕಾಮ ಅಂದ್ರೆ ಇಚ್ಛೆ. ತನಗೇನು ಬೇಕೋ ಅದನ್ನ ಪಡೆಯಲಿಕ್ಕೆ ಮನುಷ್ಯ ಹವಣಿಸ್ತಾನೆ. ತಾನು ಬಯಸಿದ್ದು ಸಿಗಲಿಲ್ಲ ಅಂದ್ಕೊಂಡ್ಲೆ ಸಿಟ್ಟು ಬರ್ತದೆ. ಇವ್ರ್ಯಾರು ನನಗೆ ಕೊಡೋದಿಲ್ಲ ಆ ಭಾವನೆ ಬರ್ತದೆ. ಆ ಸಿಟ್ಟಿನಿಂದ ಏನು ಮಾಡ್ತಾನೆ? ಕಾಮದಿಂದ ಕ್ರೋಧ, ಕಾಮಾತ್ ಸಂಜಾಯತೆ ಕ್ರೋಧ, ಕ್ರೋಧದಿಂದ ಏನಾಗ್ತದೆ? ಬುದ್ಧಿನಾಶ ಆಗ್ತದೆ. ಬುದ್ಧಿನಾಶ ಪ್ರಣಶ್ಯತೆ. ಕೊನೆಗೆ ಇದು ಬಂದು ನಿಲ್ಲೋದೆಲ್ಲಿಗೆ ಅಂದ್ರೆ ತನ್ನನ್ನೇ ತಾನು ನಾಶ ಮಾಡಿಕೊಳ್ತಾನೆ. ಅಲ್ಲಿಗೆ ಇದು ಬಂದು ನಿಲ್ತದೆ. ಇದನ್ನು ತಪ್ಪಿಸಬೇಕು ಅಂದ್ರೆ ಏನ್ ಮಾಡಬೇಕು? ಕಾಮದಿಂದ ಕ್ರೋಧ, ತಾನು ಕಾಮದಿಂದ ಏನು ಬಯಸಿದ್ದಾನೆ ಅದು ನನ್ನಲ್ಲೇ ಉಳಿಲಿ ಅನ್ನುವಂತಹ ಲೋಭ, ಇವೆಲ್ಲ ಬರ್ತವೆ. ಇವೆಲ್ಲ ಬರಬಾರದು ಅಂದ್ರೆ ನಾವು ಕಾಮವನ್ನು ಹುಟ್ಟಿಸುವಂತಹ ಅಂದ್ರೆ ಇಚ್ಛೆ, ಬಯಕೆಗಳು, ಆಸೆಗಳನ್ನ ಹುಟ್ಟಿಸುವಂತಹ ಈ ಸಂಸಾರದಿಂದ ದೂರ ಇರಬೇಕು. ಅಂದ್ರೆ ಏನು? ಸಂಸಾರಕ್ಕೆ ಕಾರಣ ಯಾವುದು ಅಂದ್ರೆ ಅದಕ್ಕೆ ಭಾಗವತ ಹೇಳುತ್ತದೆ ಪ್ರಸಂಗ ಅಂತ ಹೇಳುತ್ತದೆ. ಪ್ರಸಂಗ ಅಂದ್ರೆ ಬರೀ ಸಂಘ ಅಲ್ಲ. ಸಂಘ ಇಸ್ ಈಕ್ವಲ್ ಟು ಸಂಪರ್ಕ. ಪ್ರಸಂಗ ಅಂದ್ರೆ ಹೆಚ್ಚಿನ ಸಂಘ, ಹೆಚ್ಚಿನ ಸಂಪರ್ಕ ಇರೋದ್ರಿಂದ ಸಂಸಾರ ಬರ್ತಾ ಇದೆ. ಯಾವುದರ ಜೊತೆಗೆ? ವಿಷಯ ಪದಾರ್ಥಗಳ ಜೊತೆಗೆ. ಆದ್ದರಿಂದ ನಮ್ಮ ಜೀವನದ ಈ ಅಧಿಕ ಪ್ರಸಂಗವನ್ನ ಬಿಡಬೇಕು ಅಂತ ಪರಮಾತ್ಮ ಅಂತ ಇದ್ದಾರೆ. ಅಧಿಕ ಪ್ರಸಂಗವನ್ನ ಬಿಟ್ರೆ ಅವಾಗ ನಾವು ಜೀವನದೊಳಗೆ ಉದ್ಧಾರ ಆಗ್ಬೋದು. ಅಲ್ಲ, ಸಂಘ ಬಿಡೋದು ಅಂದ್ರೆ ಏನು? ಯಾವುದೋ ಒಂದರ ಜೊತೆಗೆ ಸಂಪರ್ಕ ಇರಲೇಬೇಕು. ಮನುಷ್ಯನಿಗೆ ಇಷ್ಟ ಆದರೂ ತನ್ನ ಬಗ್ಗೆ ಒಂದು ಭಾವನೆ ಇರಬೇಕು, ನಾನು ನನ್ನದು ಅಂತ. ಎಲ್ಲಿಯ ತನಕ? ನಾನು ಉಪವಾಸ ಮಾಡ್ತೇನೆ, ನಾನು ದೇವರ ಪೂಜೆ ಮಾಡ್ತೇನೆ, ನಾನು ಪಾಠ ಮಾಡ್ತೇನೆ, ನಾನು ಪಾಠ ಕೇಳ್ತೇನೆ, ಪ್ರವಚನ ಮಾಡ್ತೇನೆ, ಪ್ರವಚನ ಕೇಳ್ತೇನೆ, ಇಷ್ಟಾದ್ರೂ ನಾನು ಅನ್ನೋದಿರ್ಬೇಕಲ್ಲ. ಇಲ್ಲ ಅಂದ್ರೆ ದುಡ್ಡಿದ್ರೇನು, ಆಯುಷ್ಯ ಇದ್ರೆ ಏನೇನೂ ಉಪಯೋಗ ಇಲ್ಲ. ಜೀವನದೊಳಗೆ ಬೇಕಾದ ಸಂಪತ್ತು, ಆಯುಷ್ಯ ಇದ್ರೂ ಉಪಯೋಗ ಇಲ್ಲ ಅಂತ ಆಗ್ತದೆ. ಅದಕ್ಕೆ ಭಗವಂತ ಅಂತಾನೆ, ಹೌದು ಇಷ್ಟೇ ಇರಲಿ, ನಾನು ಮಾಡ್ತೇನೆ ಅಂತ ಇರಲಿ, ನನ್ನೊಳಗೆ ಭಗವಂತ ನಿಂತು ಮಾಡಿಸ್ತಾನೆ ಎನ್ನುವ ವಿವೇಕ ಜೊತೆಗಿರಬೇಕು. ನಾನು ಅನ್ನೋದನ್ನ ಬೋಲ್ಡ್ ಮಾಡಿಕೊಂಡು, ಅಂಡರ್ಲೈನ್ ಮಾಡಿಕೊಂಡು, ನಾನು ಅಂದ್ರೆ ನಾನೇ ಅನ್ನುವ ಭಾವನೆಯನ್ನ ಬಿಡಬೇಕು ಅಂತ ಕಪಿಲ ನಾಮಕ ಭಗವಂತ ಸಂದೇಶ ಕೊಡ್ತಾ ಇದ್ದಾನೆ. ಆ ರೀತಿ ಹೇಳಿದಾಗ ಹಂಗಂದ್ರೆ ಏನ್ ಮಾಡಬೇಕು? ಸಂಘವನ್ನಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸಂಪರ್ಕ ಕಡಿತ ಮಾಡದೆ ನಾವು ಸಂಸಾರದಿಂದಾಗಿ ಮುಕ್ತಿ ಹೊಂದೋದು ಹೆಂಗೆ ಅಂತ ಪ್ರಶ್ನೆ. ದೇವಹೂತಿಯ ಈ ಪ್ರಶ್ನೆಗೆ ಭಗವಂತ ಅಂತಾನೆ, ಸಂಘ ಇರಬೇಕು, ಯಾರಲ್ಲಿ ಇರಬೇಕು, ಯಾರಲ್ಲಿ ಇರಬಾರದು ಅದು ಮುಖ್ಯ. ಅದನ್ನು ತಿಳ್ಕೊಂಡ್ರೆ ಎಲ್ಲ ಸಮಸ್ಯೆಗೆ ಉತ್ತರ ಸಿಗುತ್ತದೆ ಅಂತ. ಹಂಗಂದ್ರೆ ಏನ್ ಮಾಡಬೇಕು?
ಆ ಭಗವಂತ ಅನ್ನೋದು ಸಂಘ ಬೇಕು, ಅದು ವಿಷಯ ಪದಾರ್ಥಗಳ ಕಡೆಗೆ ಅಲ್ಲ, ಅದು ಭಗವಂತನ ಕಡೆಗೆ, ಒಳ್ಳೆಯ ತತ್ವಜ್ಞಾನದ ಕಡೆಗೆ ಸಂಘ ಬೇಕು ಅಂತ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ, ಭಗವಂತ ಹೇಳುವಂಥದ್ದು. ಯಾವಾಗಲೂ ಕೂಡ ಸತ್ಸಂಗವನ್ನ ಮಾಡು ಅಂತ ಭಗವಂತ ಆದೇಶ ಮಾಡ್ತಾನೆ. ಏನು ಸತ್ಸಂಗ? ಸತ್ ಅಂದ್ರೆ ಒಳ್ಳೆಯದು, ಒಳ್ಳೆಯದರ ಸಂಘವನ್ನ ಮಾಡಬೇಕು. ಅಂದ್ರೆ ನಮ್ಮ ಜೀವನದೊಳಗೆ ಅಧಃಪಾತವನ್ನ ಮಾಡಿಸದ ವಸ್ತುಗಳ ಜೊತೆಗೆ ನಮಗೆ ಸಂಪರ್ಕ ಇರಬೇಕು ಅಂತ. ಇದು ಮೇಲ್ನೋಟದ ಅರ್ಥ. ಮುಖ್ಯವಾಗಿ ಭಗವಂತ ಹೇಳಲಿಕ್ಕೆ ಹೊರಟಿದ್ದೇನು ಅಂದ್ರೆ, ಯಾವುದು ಮನಸ್ಸನ್ನ ಮತ್ತು ಬುದ್ಧಿಯನ್ನ ಪ್ರಶಾಂತಗೊಳಿಸ್ತದೋ ಅಂತಹ ಸಂಘ ಇರಬೇಕು ಅಂತ. ಅಂತಹ ಸಂಘ ಯಾವುದು ಅಂದ್ರೆ ಸತ್ಸಂಗ. ಅಂದ್ರೆ ಏನು? ಅಲ್ಲಿ ವಿಶೇಷ ಏನಂದ್ರೆ, ಸತ್ ಅಂದ್ರೆ ಮುಖ್ಯ ಪ್ರಾಣದೇವರು. ಎಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ ಅಲ್ಲಿ ನಮ್ಮ ಸಂಘ ಇದ್ರೆ ಜೀವನದೊಳಗೆ ಯಾವುದಕ್ಕೂ ಕೊರತೆ ಬರೋದಿಲ್ಲ. ಮುಖ್ಯ ಪ್ರಾಣನ ಸಂಘ ಮಾಡಿದರೆ ಯಾವ ಸಮಸ್ಯೆನೂ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಇದಕ್ಕೆ ಏನ್ ದೃಷ್ಟಾಂತ? ರಾಮಾಯಣ ಮಹಾಭಾರತ ಎರಡೇ ದೃಷ್ಟಾಂತ. ಇನ್ನು ಅನೇಕ ದೃಷ್ಟಾಂತವನ್ನು ಹುಡುಕಬಹುದು. ಮೇಲ್ನೋಟಕ್ಕೆ ಪ್ರಸಿದ್ಧವಾಗಿ ಕಾಣೋದು ಎರಡು. ರಾಮನ ನಂಬಿದ ಸುಗ್ರೀವ ಗೆದ್ದ, ರಾಮನ ನಂಬದ ವಾಲಿಯು ಬಿದ್ದ. ಅಲ್ಲಿ ರಾಮ ಅಂತಾನೂ ಇಟ್ಟುಕೊಳ್ಬಹುದು, ಹನುಮ ಅಂತಾನೂ ಇಟ್ಟುಕೊಳ್ಬಹುದು. ಹನುಮಂತನನ್ನ ನಂಬಿದ್ದಾನೆ ಅಂದ್ರೆ ಅದರ ಅರ್ಥ ರಾಮನನ್ನ ನಂಬಿದ್ದಾನೆ ಅಂತ. ಯಾಕೆ? ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಅಲ್ಲಿ ಹನುಮಂತನ ಹಿಂದೆ ಹೋದ ಸುಗ್ರೀವ ಏನಾದ? ಉದ್ಧಾರ ಆದ. ವಾಲಿ ಅಂದ, ಯಾಕೆ ಇಷ್ಟೆಲ್ಲ ಸಾಹಸ ಮಾಡಬೇಕಾಗಿತ್ತು? ನನಗೆ ಹೇಳಿದ್ರೆ ಒಂದೇ ಕ್ಷಣದೊಳಗೆ ಸೀತೆಯನ್ನು ತರಿಸಿಕೊಡ್ತಿದ್ದೆ. ರಾವಣ ನಾನು ಹೇಳಿದಂಗೆ ಇರುವವನು ಅಂದ, ಅದಕ್ಕೆ ನೀನು ಹಿಡಿಲಿಲ್ಲ ಅಂತ ರಾಮ. ಯಾಕೆ? ನೀನು ಕೆಟ್ಟವನು, ಆ ದುಷ್ಟನೊಂದಿಗೆ ಸಂಪರ್ಕ ಇಟ್ಟುಕೊಂಡವನು. ನಿನ್ನ ಆ ದುಷ್ಟತನವನ್ನ ನಾನು ಜಗತ್ತಿಗೆ ತೋರಿಸ್ಬೇಕು. ಕೆಟ್ಟವರ ಹಿಂದೆ ಇದ್ರೆ ನಾನು ಅವರನ್ನ ನೋಡೋದಿಲ್ಲ ಅನ್ನೋದನ್ನ ಜಗತ್ತು ತಿಳಿಬೇಕು. ಅದಕ್ಕೋಸ್ಕರ ವಾಲಿಯನ್ನ ಕೊಂದ, ಸುಗ್ರೀವನನ್ನು ಎತ್ತಿ ಹಿಡಿದ. ಅವಾಗ ವಾಲಿ ಅಂದ, ಸ್ವಾಮಿ ತಪ್ಪು ಮಾಡಿದ್ದೇನೆ, ತಿದ್ದುಕೊಳ್ತೇನೆ ಅಂದ. ಮುಂದೆ ಅವನೇ ವಾಲಿನಿ ಅರ್ಜುನನಾಗಿ ಬಂದ, ಕೃಷ್ಣನನ್ನ ಸಾರಥಿ ಮಾಡಿಕೊಂಡು ಕೃಷ್ಣನ ಪಾದವನ್ನ ಹಿಡಿದ. ಅವಾಗ ಅರ್ಜುನನನ್ನು ಎತ್ತಿ ಹಿಡಿದ. ಸುಗ್ರೀವ ಭಗವಂತನ ಪಕ್ಷವನ್ನ ಸೇರಿದವ ತಪ್ಪು ಮಾಡಿ ಕರ್ಣನಾದ, ದುರ್ಯೋಧನನ ಪಕ್ಷವನ್ನ ಸೇರಿದ. ಆ ದುರ್ಯೋಧನನ ಪಕ್ಷ ಸೇರಿದ್ದಕ್ಕೆ ಏನಾಯ್ತು? ಅವನು ಮಣ್ಣು ಮುಕ್ಕಿದ. ಅಂದ್ರೆ ಜೀವನದೊಳಗೆ ಸಂಸಾರ ಬರೋದು ದುರ್ಯೋಧನನಿಂದ. ಆ ದುರ್ಯೋಧನ ಅಂದ್ರೆ ಕಾಮ, ಕ್ರೋಧ, ಲೋಭ ಎಲ್ಲ ಅರಿಷಟ್ ವರ್ಗಗಳು ದುರ್ಯೋಧನಕ್ಕೆ ಸಮಾನ. ಅವುಗಳನ್ನ ಬಿಡಬೇಕು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ, ಇದನ್ನ ಭಗವಂತ ಅಂದಂತೆ ಸತ್ಸಂಗ ಅಂದ್ರೆ ಮುಖ್ಯ ಪ್ರಾಣದೇವರ ಪಕ್ಷವನ್ನು ಆಶ್ರಯಿಸಬೇಕು. ಹನುಮಂತನ ಭಕ್ತಿ, ಭೀಮಸೇನನ ಜ್ಞಾನ, ಮಧ್ವಾಚಾರ್ಯರು ಹೇಳುವಂತಹ ವೈರಾಗ್ಯ, ಈ ಜ್ಞಾನ ಭಕ್ತಿ ವೈರಾಗ್ಯಗಳ ಹಾದಿಯಲ್ಲಿ ನಡೆದರೆ ನಮಗೆ ಭಗವಂತ ಸಿಗುತ್ತಾನೆ ಅಂತ ಸ್ವತಃ ಭಗವಂತನೇ ಹೇಳ್ತಾ ಇದ್ದಾರೆ. ಇದೆಲ್ಲ ನಮಗೆ ಬೇಕು ಅಂದ್ರೆ ಭಗವಂತನನ್ನ ಪಡಿಲಿಕ್ಕೆ ಇರುವ ಉಪಾಯ ಧ್ಯಾನ. ಅನೇಕ ವಿಷಯವನ್ನು ಹೇಳ್ತಾನೆ. ಒಂದು ಸಾಂಖ್ಯಶಾಸ್ತ್ರವನ್ನ ಹೇಳಿದ, ಪ್ರಕೃತಿ ಪುರುಷರ ಬಗ್ಗೆ ತಿಳಿಸಿ ಸಾಂಖ್ಯಶಾಸ್ತ್ರದ ಪ್ರವರ್ತಕನಾದ ಕಪಿಲ ಮುನಿ ಅಂದ್ರೆ ಭಗವಂತ. ಮುಂದೆ ಯೋಗದ ಬಗ್ಗೆನೂ ಹೇಳ್ತಾನೆ, ಅಷ್ಟಾಂಗ ಯೋಗದ ಪರಿಚಯವನ್ನ ಮಾಡ್ತಾನೆ. ಅದರೊಳಗೆ ಬರುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ವಿಶೇಷವಾಗಿ ಧ್ಯಾನ, ಸಮಾಧಿ ಇವುಗಳ ಬಗ್ಗೆ ನಿರೂಪಣೆ ಮಾಡ್ತಾ ಧ್ಯಾನ ಮಾಡು ಅಂತ ಹೇಳ್ತಾನೆ. ಧ್ಯಾನವನ್ನು ಹೆಂಗ್ ಮಾಡಬೇಕು? ಭಗವಂತನಿಗೂ ಅವನ ಅವಯವಕ್ಕೂ, ಭಗವಂತನಿಗೂ ಅವನ ಗುಣಗಳಿಗೂ ಭೇದವನ್ನ ತಿಳಿಬಾರದು. ಭಗವಂತನಿಗೂ ಅವನ ಗುಣಕ್ಕೂ ಭೇದ ಇದೆ ಅಂತ ಒಟ್ಟೆ ತಿಳ್ಕೊಳ್ಬಾರ್ದು. ಅವ್ರು ಯಾವಾಗಲೂ ಅಭೇದ ಇದೆ ಅಂತ ತಿಳಿಬೇಕು. ನನಗೂ ದೇವರಿಗೂ ಭೇದ ಇದೆ ಅಂತ ತಿಳಿಬೇಕು. ನನಗೂ ಎಲ್ಲ ವಸ್ತುಗಳಿಗೂ ಪ್ರಕೃತಿಗೂ ಭೇದ ಇದೆ ಅನ್ನಬೇಕು. ಆದರೆ ಭಗವಂತನಿಗೆ ಅವನ ಅವಯವಗಳಿಗೆ, ಗುಣಕ್ಕೆ, ಕ್ರಿಯಾಕ್ಕೆ ಯಾವುದಕ್ಕೂ ಭೇದವನ್ನು ಚಿಂತನೆ ಮಾಡಬಾರದು ಅಂತ ಶಾಸ್ತ್ರದ ಪರಮ ಪವಿತ್ರವಾದ ರಹಸ್ಯ ಇದು. ಇದನ್ನ ಅರ್ಥ ಮಾಡಿಕೊಂಡು ಧ್ಯಾನ ಮಾಡಬೇಕು. ಇಡೀ ಭಗವಂತನನ್ನ ಧ್ಯಾನ ಮಾಡೋದಂದ್ರೆ ತಮಾಷೆ. ನಮ್ಮಂತ ಅತ್ಯಲ್ಪ ಜನರಿಗೆ ಪರಿಪೂರ್ಣ ಭಗವಂತನ ಧ್ಯಾನ ಸಾಧ್ಯ ಇಲ್ಲ. ಹಂಗಂದ್ರೆ ಏನ್ ಮಾಡಬೇಕು? ಅದಕ್ಕೆ ಭಗವಂತ ಕೊಟ್ಟ ಉತ್ತರ, ಸಂಚಿಂತಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ. ಭಗವಂತನ ಪಾದದ ಚಿಂತನೆ ಮಾಡು. ಹೆಂಗಿದೆ? ಸಂಚಿಂತಯೇ, ಸದಾಕಾಲ ಚೆನ್ನಾಗಿ ಚಿಂತನೆ ಮಾಡು. ಭಗವತಶ್ಚರಣಾರವಿಂದಂ, ಕಮಲದ ಹೂವಿನ ರೀತಿ ಭಾರೀ ಮೃದುವಾದ, ಕೋಮಲವಾದ, ಹೃದಯವಾದ ಪಾದ.
ಆ ಪಾದದೊಳಗೆ ಏನಿದೆ? ಧ್ವಜ, ವಜ್ರ, ಅಂಕುಶ ಎಲ್ಲ ರೇಖೆಗಳಿವೆ. ಇದನ್ನೇ ದಾಸರಂದಿತ್ತು. ಜೀವನದೊಳಗೆ ಕಪಿಲ ನಾಮಕ ಭಗವಂತನ ಸಂದೇಶವನ್ನ ಒಂದು ಉಗಾಭೋಗದೊಳಗೆ ದಾಸರು ಕಟ್ಟಿಕೊಟ್ಟಿದ್ದಾರೆ. ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಹರಿಯ ಪಾದಾಂಬುಜ ಸೇರಿಪ ಅಜಭವಾದಿಗಳ ಭಾಗ್ಯ ನೋಡೋ, ತ್ರಿಜಗ ವಂದ್ಯನ ಪಾಡೋ, ಭಕ್ತಿಯನು ಬೇಡೋ, ಸುಜನ ಸಂಗವ ಮಾಡೋ, ಕುಜನ ಮತವ ಸುಡೋ, ಗಜೇಂದ್ರನಿಗೊಲಿದ ಶ್ರೀಕೃಷ್ಣನ ಸ್ಮರಣೆ ಮಾಡೋ. ಇದೇ ದಾಸರು ಇಡೀ ಕಪಿಲ ನಾಮಕನ ಸಂದೇಶವನ್ನ ಇದರೊಳಗೆ ಸೇರಿಸಿ ಈ ಹೂರಣವನ್ನ ನಮಗೆಲ್ಲ ಉಣಬಡಿಸಿದ್ದಾರೆ. ಅಲ್ಲಿ ಹೇಳಿದ್ದೇನು? ಸುಜನ ಸಂಗಮ ಮಾಡು. ಭಗವಂತ ಅಂದಿದ್ದೇನು? ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಅಂತ ಅದನ್ನೇ ಹೇಳಿದ. ಕುಜನ ಮತವ ಸುಡು, ಕಾಮಕ್ರೋಧಾದಿಗಳನ್ನು ಬಿಡುವಂತ ಕಪಿಲ ನಾಮಕ ಹೇಳಿದ್ದ. ಅದನ್ನೇ ದಾಸರಾಯರು ಅವನ ಆದೇಶವನ್ನೇ ನಮಗೆ ಹೂರಣದ ರೂಪದಲ್ಲಿ ಸಿಹಿಯಾಗಿ ಚುಟುಕಾಗಿ ನಮಗೆ ಉಣಬಡಿಸಿದ್ದಾರೆ. ಭಗವಂತನ ಪಾದ ಎಂಥದ್ದು? ಧ್ವಜ, ವಜ್ರ, ಅಂಕುಶ ಎಲ್ಲ ರೇಖೆಗಳಿರುವಂತಹ ಪಾದ. ಈ ಪಾದ ಎಂಥ ಪಾವನ ಪಾದವೋ ರಂಗಯ್ಯ, ನಿನ್ನ ಪಾದ ಎಂಥ ಪಾವನ ಅಂತ ವಾದಿರಾಜ ತೀರ್ಥರು ಅನೇಕ ಬಗೆಯಿಂದ ಕೊಂಡಾಡಿದ್ದಾರೆ. ಆ ವಾದಿರಾಜ ತೀರ್ಥರು, ಅನೇಕ ದಾಸರು, ವರೆಣ್ಯರು ಎಲ್ಲರೂ ಕೊಂಡಾಡಿದ್ದೇನು ಅಂದ್ರೆ ಅಹಲ್ಯೆಯನ್ನು ಉದ್ಧಾರ ಮಾಡಿದ ಪಾದ, ಗಂಗೆಯನ್ನ ಜಗತ್ತಿಗೆ ಕೊಟ್ಟ ಪಾದ. ಯಾವ ಗಂಗೆ ಒಂದು ಬಿಂದು ನಮ್ಮ ಮೇಲೆ ಬಿದ್ದರೆ ನಮ್ಮ ಜೀವನ ಪಾವನ ಅಂತ ಭಾವಿಸ್ತೇವೋ, ನಮ್ಮ ಒಂದೇ ಒಂದು ಅಸ್ಥಿಗೆ ಗಂಗಾ ನದಿಯ ಒಂದು ಬಿಂದು ತಾಕಿದ್ರು ನಮಗೆ ಮೋಕ್ಷ ಅಂತ ಭಾವಿಸ್ತೇವೋ, ಅಂಥ ಪವಿತ್ರವಾದಂತಹ ಗಂಗೆಯನ್ನ ಕೊಟ್ಟ ಪಾದ, ಅಹಲ್ಯೆಯನ್ನು ಉದ್ಧಾರ ಮಾಡಿದ ಪಾದ. ಇನ್ನು ಅನೇಕವಾಗಿ ವರ್ಣನೆ ಮಾಡ್ತಾರೆ. ಇಂಥ ಪವಿತ್ರವಾದಂತಹ ಆ ಪಾದದ ಆರಾಧನೆ ಇದನ್ನೇ ಮಾಡಬೇಕು. ಇದೇ ಧ್ಯಾನ. ಇದನ್ನು ಮಾಡುತ್ತಾ ಹೋದಾಗ ಕೊನೆಯದಾಗಿ ಬಹಿರ್ಮುಖವಾದ ಎಲ್ಲ ಇಂದ್ರಿಯಗಳು ಅಂತರ್ಮುಖವಾಗ್ತವೆ. ನಮ್ಮ ಒಳಗೆ ಆ ಚಿನ್ಮಯ ಸ್ವರೂಪಿಯಾದ ಭಗವಂತ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅದನ್ನೇ ಸಮಾಧಿ ಅವಸ್ಥೆ ಅಂತ. ಈ ರೀತಿ ಜೀವನವನ್ನು ಸಾಗಿಸಿದರೆ ಯಾವ ಕೊರತೆನೂ ನಮಗೆ ಬರೋದಿಲ್ಲ ಅಂತ ಕಪಿಲ ನಾಮಕ ಭಗವಂತ ದೇವಹೂತಿಗೆ ಸಾಂಖ್ಯಶಾಸ್ತ್ರ ಯೋಗದ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟು ಸಾಂಖ್ಯಶಾಸ್ತ್ರದ ಪ್ರವರ್ತಕನಾಗಿ ಭಗವಂತ ಕಪಿಲ ಋಷಿ ಅಂತ ಪ್ರಖ್ಯಾತನಾಗ್ತಾನೆ. ಅವನನ್ನ ಋಷಿ ಅಂತ ತಿಳಿದವರು ಯಾರಿಗೂ ಕೂಡ ಖುಷಿ ಇಲ್ಲ. ಖುಷಿ ಅಂದ್ರೆ ಆನಂದ. ಆ ಆನಂದದ ಆವಿರ್ಭಾವ ಮೋಕ್ಷದೊಳಗಾಗ್ತದೆ. ಆ ಮೋಕ್ಷ ನಮಗೆ ಬರಬೇಕು ಅಂದ್ರೆ ಕಪಿಲನನ್ನ ಋಷಿ ಅಂತ ಅಷ್ಟೇ ತಿಳಿಬಾರದು. ಋಷಿಗಳಿಗೆ ಋಷಿಯವನು. ಎಲ್ಲ ಋಷಿಗಳಿಗೆ ಜ್ಞಾನ ಪಡಿಲಿಕ್ಕೆ ಮುಖ್ಯವಾಗಿ ಜ್ಞಾನ ವಾಹಿನಿ ಯಾರು ಅಂದ್ರೆ ಅದು ಭಗವಂತ. ಆ ಭಗವಂತನನ್ನ ತಿಳಿದರೆ ಮಾತ್ರ ನಮಗೆ ಮೋಕ್ಷ ಅಂತ. ಇಂಥ ಕಪಿಲ ನಾಮಕ ಭಗವಂತನ ಮತ್ತೊಂದು ಅವತಾರ ಅಂದ್ರೆ ಅದು ದತ್ತಾತ್ರೇಯ ಅವತಾರ. ಇಲ್ಲಿ ಕಪಿಲ ನಾಮಕನಾಗಿ ತಾಯಿಗೆ ಉಪದೇಶ ಮಾಡಿದ, ತಾಯಿಗೆ ಒಳ್ಳೆಯ ಜ್ಞಾನ ಕೊಟ್ಟು ಕಪಿಲ ಸ್ತುತಿಯನ್ನ ಮಾಡಿಸಿಕೊಂಡು ಅವಳಿಗೆ ಮೋಕ್ಷವನ್ನ ಕೊಟ್ಟು ಕರ್ದಮ ದೇವಹೂತಿ ದಂಪತಿಗಳಿಗೆ ದೊಡ್ಡದಾದ ಆಶೀರ್ವಾದವನ್ನ ಮಾಡಿದ ಭಗವಂತ ತಾನು ಮುಂದೆ ಅತ್ರಿ ಅನಸೂಯರ ಮಗನಾಗಿ ದತ್ತಾತ್ರೇಯನಾಗಿ ಅವತಾರ ಮಾಡಿದ್ದಾನೆ. ಈಗಷ್ಟೇ ದತ್ತಾತ್ರೇಯನ ಜಯಂತಿಯನ್ನು ನಾವೆಲ್ಲ ಆಚರಣೆ ಮಾಡಿದ್ದೇವೆ. ಇದು ಭಗವಂತನ ವಿಷ್ಣುವಿನ ಅವತಾರ. ಇದು ದತ್ತಾತ್ರೇಯನಾಗಿ ಅವತಾರ ಮಾಡಿದಂತಹ ಭಗವಂತ ತಾನು ದೊಡ್ಡದಾದ ಜ್ಞಾನದ ಗಂಟನ್ನ ನಮಗಾಗಿ ಕೊಟ್ಟಿದ್ದಾನೆ. ಅದನ್ನು ಬಿಚ್ಚುವ ಪ್ರಯತ್ನ ನಾವು ಮಾಡಬೇಕಾಗಿದೆ ಅಷ್ಟೇ. ಭಾಗವತದೊಳಗೆ ಅಷ್ಟು ವಿವರಣೆ ಬರೋದಿಲ್ಲ. ಮಾರ್ಕಂಡೇಯ ಪುರಾಣದೊಳಗೆ ದತ್ತನಾಗಿ ಬಂದ ಭಗವಂತ ಜಗತ್ತಿಗೆ ಏನೇನು ದತ್ತ, ಏನೇನು ಕೊಟ್ಟ ಅನ್ನೋದರ ಬಗ್ಗೆ ಬಹಳ ವಿವರಣೆ ಬಂದಿದೆ. ಅಲ್ಲಿ ತಂದೆ ಮಗನ ಸಂವಾದ, ಬರೀ ತಂದೆ ಮಗ ಪಿತಾ ಪುತ್ರ ಅಂತಿಷ್ಟೇ ಹೇಳ್ತದೆ ಪುರಾಣ. ಅವರಿಬ್ಬರ ಸಂವಾದದೊಳಗೆ ದತ್ತನ ಮಹಿಮೆ ವರ್ಣಿತವಾಗಿದೆ. ಇಲ್ಲಿ ಕಪಿಲನಾಗಿ ದೇವಹೂತಿ ತಾಯಿ ಮಗನ ಸಂವಾದ. ಇಲ್ಲಿ ಒಂದು ರೀತಿಯ ಜ್ಞಾನ, ಅಲ್ಲಿ ಒಂದು ರೀತಿಯ ಜ್ಞಾನ. ಇಲ್ಲಿ ಸಾಂಖ್ಯಶಾಸ್ತ್ರವನ್ನ ಕೊಟ್ಟ, ಅಲ್ಲಿ ಯೋಗಶಾಸ್ತ್ರವನ್ನ ಕೊಟ್ಟ. ದತ್ತಾತ್ರೇಯನಾಗಿ ಭಗವಂತ ಕೊಟ್ಟಿದ್ದು ಯೋಗಶಾಸ್ತ್ರ. ಯಾರಲ್ಲಿ ಹುಟ್ಟಿ ಬಂದ? ಅತ್ರಿ ಅನಸೂಯ ಅನ್ನುವ ದಂಪತಿಗಳಲ್ಲಿ. ಈ ಮನುರಾಜನ ಮಗಳೇ ಅವರು. ಅಂದ್ರೆ ಮನುರಾಜನ ಅನೇಕ ಮಂದಿ ಮಕ್ಕಳಲ್ಲಿ ಪ್ರಸೂತಿ, ದೇವಹೂತಿ, ಆಕೋತಿ ಅಂತ 3 ಮಂದಿ. ದೇವಹೂತಿಯ ಮಗಳು ಅನಸೂಯೆ 9 ಮಂದಿ ಒಳಗೆ ಅವಳಿದ್ದಾಳೆ. ಆ ಅನಸೂಯೆಗೆ ಅತ್ರಿಯೊಂದಿಗೆ ವಿವಾಹ ಆಗಿದೆ. ಆ ದಂಪತಿಗಳಲ್ಲಿ ಹುಟ್ಟಿ ಬಂದ ಮಗನೇ ದತ್ತಾತ್ರೇಯ. ಅಲ್ಲಿ 3 ಮಂದಿ ಬರ್ತಾರೆ. ಯಾರು? ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಮಂದಿ ಬರ್ತಾರೆ. 3 ಮಂದಿಯನ್ನ ಅತ್ರಿ ಅನಸೂಯರು ಕಷ್ಟಪಟ್ಟು ಪಡಿತಾರೆ. ಹೆಂಗೆ? ತಪಸ್ಸಿನಿಂದ ತಪಸ್ಸು ಮಾಡ್ತಾರೆ. ಆ 3 ಮಂದಿಯನ್ನು ಕೂಡ ತಾವು ಪಡೆದಿದ್ದಾರೆ.
ಇದರಿಂದ ಭಗವಂತ ತಿಳಿಸಿಕೊಟ್ಟ ಸಂದೇಶ ಏನು? ಯಾರಿಗೆ ಮಗನಾಗಿ ಬಂದ? ಅತ್ರಿ ಅನಸೂಯರಿಗೆ ಮಗನಾಗಿ ಬಂದ. ಅಲ್ಲೇ ನಮಗೆ ಸೂಚನೆ ಮಾಡಿದ, ನಾನು ಯಾರ ಮನೆಗೆ, ಯಾರ ಮನಸ್ಸಿಗೆ ಬರ್ತೇನೆ ಅಂದ್ರೆ ಯಾರು ಅತ್ರಿಗಳು, ಯಾರು ಅನಸೂಯರು ಅವರ ಮನೆಗೆ ಬರ್ತೇನೆ ಅಂತ. ಏನ್ ಹಂಗಂದ್ರೆ ಕಪಿಲನಾಗಿ ಕೊಟ್ಟ ಸಂದೇಶ ಏನು? ಕಾಮ, ಕ್ರೋಧ, ಲೋಭ ಬಿಡಬೇಕು ಅಂತ. ಅದನ್ನೇ ದಾಸರಾಯರು ಕಾಗದ ಬಂದದ ಪದುಮನಾಭನ ಕಾಗದ ಬಂದದ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಾಹ ಅಂತ ಕೃಷ್ಣ ಹೇಳಿದ ಮಾತನ್ನೇ ಕಾಗದ ಬಂದದ ಪದುಮನಾಭನ ಕಾಗದ ಬಂದದ ಅಂತ ಹೇಳಿ ಕಾಮಕ್ರೋಧ ಬಿಡಬೇಕು, ಎಲ್ಲ ಹೆಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದದ, ಕಾಮಕ್ರೋಧವ ಬಿಡಿರೆಂಬೋ ಕಾಗದ ಬಂದದ, ಗೆಜ್ಜೆ ಕಟ್ಟಿ ಕುಣೀರೆಂಬೋ ಕಾಗದ ಬಂದದ, ನಮ್ಮ ಪುರಂದರ ವಿಠಲ ತಾನೇ ಬರೆದ ಕಾಗದ ಬಂದದ ಅಂತ ದಾಸರಾಯರು ವರ್ಣನೆ ಮಾಡಿದಂತೆ ಆ ಭಗವಂತ ದತ್ತನಾಗಿ ತಿಳಿಸಿಕೊಟ್ಟಿದ್ದು ಅತ್ರಿ. ತ್ರಿ ಅಂದ್ರೆ ಇದನ್ನ 3 ಅಂತ ತಿಳ್ಕೊಳ್ಬೇಕು ನಾವು. 1 2 3 ಅಂತ ತಿಳಿಬೇಕು. 3 ಅಂತ ತಿಳಿಯೋದಂದ್ರೆ ಏನು? 3 ಅಂದ್ರೆ ಆ ಕಾಮ, ಕ್ರೋಧ, ಲೋಭ 3. ಈ 3 ಅನ್ನ ಯಾರು ಬಿಡ್ತಾರೆ ಅವರು ಅತ್ರಿ. 3 ಸಂಸ್ಕೃತದೊಳಗೆ 3 ಅಂತಾಗಿದೆ, ಏಕಂ ದ್ವೇ 3 ಅಂತಾಗಿದೆ. 3 ಬಿಟ್ಟವರನ್ನ ಅತ್ರಿ ಅಂತ ಕರೀತಾರೆ. ಆ 3 ಬಿಟ್ಟವರು ಯಾರೋ, ಜೊತೆಗೆ ಅಸೂಯೆ ಹೊಟ್ಟೆ ಕಿಚ್ಚನ್ನ ಬಿಟ್ಟವರು ಯಾರೋ, ಅನಸೂಯರು ಅತ್ರಿಗಳು ಯಾರಿದ್ದಾರೋ ಅವರಲ್ಲಿ ನಾನು ಅವತಾರ ಮಾಡಿ ಬರ್ತೇನೆ ಅಂತ ಭಗವಂತ ತಾನು ಹೇಳಿದ. ಅದಕ್ಕೆ ಅವನು ದತ್ತಾತ್ರೇಯನಾದ. ಅದರ ಅರ್ಥ ಏನು? ಅತ್ರಿ ಅನಸೂಯರಿಗೆ ತಾನು ತನ್ನನ್ನ ದತ್ತ ಕೊಟ್ಟ. ಆತ್ರೇಯ ಅನ್ನೋದು ಯಾಕೆ ಸೇರ್ಕೊಳ್ತು ಅಂದ್ರೆ ಅತ್ರಿಗಳ ಮಗ, ಆದ್ದರಿಂದ ಆತ್ರೇಯ. ಒಟ್ಟಾರೆ ದತ್ತಾತ್ರೇಯ ಅಂತ ನಾವು ಕರಿತೀವಿ. ಜೊತೆಗೆ ಬ್ರಹ್ಮ ಮತ್ತು ರುದ್ರ ಇವರು ಅವತಾರ ಮಾಡಿದರು. ರುದ್ರದೇವರು ದುರ್ವಾಸರಾಗಿ ಬಂದರು, ಬ್ರಹ್ಮದೇವರು ಚಂದ್ರನ ಒಳಗೆ ಸೇರಿಕೊಂಡು ಅಂಶವನ್ನ ಇಟ್ಟು ಚಂದ್ರನನ್ನು ಭೂಮಿಗೆ ಕಳಿಸ್ತಾರೆ. ಯಾಕೆ? ಬ್ರಹ್ಮದೇವರಿಗೆ ನೇರವಾಗಿ ಭೂಲೋಕದಾಗ ಅವತಾರ ಇಲ್ಲ. ಅದಕ್ಕೋಸ್ಕರ ಸೋಮ, ದತ್ತ ಮತ್ತು ದುರ್ವಾಸ ಈ 3 ಅವತಾರಗಳು ಅತ್ರಿ ಅನಸೂಯರಿಗಾತು. ಕಾರಣ ಅವರು ಮಾಡಿದ ಕಠಿಣವಾದ ತಪಸ್ಸು. ಅವರಿಗೆ ಬಯಕೆ ಇದ್ದಿದ್ದು ಒಂದೇ, ಭಗವಂತನಿಗೆ ಸಮನಾದ ಮಗ ನಮಗೆ ಹುಟ್ಟಬೇಕು ಅಂತ. ಯಾರಿದ್ದಾರೆ ಭಗವಂತನಿಗೆ ಸಮನಾದ ಮಕ್ಕಳು? ಜಗತ್ತಿನೊಳಗೆ ಭಗವಂತನಿಗೆ ಸಮ ಭಗವಂತ ಮಾತ್ರ. ಆ ಭಗವಂತನನ್ನ ಬಿಟ್ಟು ಅವನಿಗೆ ಹೊಂದುವ, ಹೋಲುವ, ಅವನ ಗುಣಗಳನ್ನ ಮೀರಿಸುವ ಅಥವಾ ಹೊಂದಿಸುವಂತಹ ಯಾವೊಬ್ಬ ವ್ಯಕ್ತಿನೂ ಕೂಡ ಜಗತ್ತಿನೊಳಗೆ ಇಲ್ಲವೇ ಇಲ್ಲ. ಅಂದ ಮೇಲೆ ಭಗವಂತ ತಾನೇ ಬರಬೇಕು. ತಾನು ದತ್ತನಾಗಿ ಬಂದ. ಕರೆದಿದ್ದು ಒಬ್ಬನನ್ನ, ಬರಬೇಕಾಗಿದ್ದು ಒಬ್ಬವ. 3 ಮಂದಿ ಯಾಕೆ ಬಂದ್ರು ಅದನ್ನ ಹೇಳ್ತಾರೆ. 3 ಮಂದಿ ಯಾಕೆ ಬಂದಿದ್ದಾರೆ ಅಂದ್ರೆ ಅಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ವೇದವ್ಯಾಸ ದೇವರ 2ನೇ ಸೂತ್ರ ಬ್ರಹ್ಮಸೂತ್ರಗಳಲ್ಲಿ ಅಲ್ಲಿ ಹೇಳೋದು ಜಗಜ್ಜನ್ಮಾದಿ ಕಾರಣನಾದ ಭಗವಂತ. ಭಗವಂತ ಸೃಷ್ಟಿಕರ್ತ ಅಂತ ಪ್ರಸಿದ್ಧಿ ಇಲ್ಲ, ಬ್ರಹ್ಮ ಅಂತಿರೋದು. ಆದ್ರೆ ಬ್ರಹ್ಮ ಸೃಷ್ಟಿ ಮಾಡ್ತಾ ಇದ್ದಾನ? ಇಲ್ಲ, ಅವನೊಳಗೆ ಭಗವಂತನೇ ಇದ್ದಾನೆ. ಲಯಕರ್ತ ಯಾರು ಅಂದ್ರೆ ರುದ್ರ ಅಂತ ಹೇಳ್ತೀವಿ. ರುದ್ರ ಮಾತ್ರ ಮಾಡ್ತಾನ? ಇಲ್ಲ, ಅವನೊಳಗೆ ಭಗವಂತ ಇದ್ದಾನೆ. ಅಂದ್ರೆ ಯಾವ ಸೃಷ್ಟಿ ಸ್ಥಿತಿ ಲಯಗಳನ್ನ, ನಿಯಮನವನ್ನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟಗುಣವನ್ನ ತನ್ನೊಳಗೆ ತುಂಬಿಕೊಂಡು ಇಷ್ಟು ದೊಡ್ಡ ಪ್ರಪಂಚವನ್ನ ಪಾಲನೆ ಮಾಡುವ ಭಗವಂತ ನೀನಿದ್ದಿ, ನಮ್ಮನ್ನು ಉದ್ಧಾರ ಮಾಡುವಂತವರು ತಪಸ್ಸು ಮಾಡಿದ್ದಾರೆ. ಅಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡುವವ ಅಂತ ಹೇಳಿದ್ದಾರೆ. ಅಂದ ಮೇಲೆ ಪರಮಾತ್ಮ ಬ್ರಹ್ಮನ ಒಳಗೂ ನಿಂತು ಮಾಡಿಸ್ತಾನೆ, ರುದ್ರನ ಒಳಗೂ ನಿಂತು ಮಾಡಿಸ್ತಾನೆ. ಅಂದ್ರೆ ಅಲ್ಲಿ ಬ್ರಹ್ಮ ರುದ್ರರು ಬರದೆ ಭಗವಂತ ಹೆಂಗ್ ಬರೋದು? ಅದಕ್ಕೋಸ್ಕರ ತ್ರಿಮೂರ್ತಿಗಳು ಅತ್ರಿಗಳ ತಪಸ್ಸಿಗೆ ಮೆಚ್ಚಿದ್ರು. ಅತ್ರಿಗಳ ತಲೆಯಿಂದ ಜ್ವಾಲೆ ಹೊರಗೆ ಬರ್ತಾ ಇದೆ, ಅಷ್ಟೊಂದು ಉಗ್ರವಾದ ತಪಸ್ಸನ್ನು ನಡೆಸ್ತಾ ಇದ್ದಾರೆ. ತ್ರಿಮೂರ್ತಿಗಳು ಪ್ರಸನ್ನರಾಗಿ ಬಂದ್ರು. ಬಂದಿದ್ದು 3 ಬೇರೆ ದೇಹವನ್ನು ತಗೊಂಡು. ಈ ಚಿತ್ರ ಬರೆಯೋರು ಒಬ್ಬನೇ ದತ್ತಾತ್ರೇಯನಿಗೆ 3 ಮುಖ, ಕೆಳಗೊಂದು 4 ನಾಯಿಯನ್ನು ಬಿಟ್ಟಿರ್ತಾನೆ. ನಾಯಿ ಇದ್ರೇನೆ ದತ್ತಾತ್ರೇಯ ಅಂತ ನಮಗನಿಸ್ತದೆ. ಇಲ್ಲ, ಭಗವಂತ ಒಬ್ಬನೇ. ತಾನು ವಿಷ್ಣುವಿನ ಅವತಾರ ದತ್ತ. ಅವನು ಒಬ್ಬನೇ ಒಂದೇ ದೇಹವನ್ನು, ಒಂದೇ ತಲೆಯನ್ನು ಇಟ್ಟುಕೊಂಡು ಬಂದಿದ್ದಾನೆ. ಚಂದ್ರ ಬ್ರಹ್ಮನ ಅಂಶವನ್ನ ಹೊತ್ತು ಬಂದ. ದುರ್ವಾಸರಾಗಿ ರುದ್ರದೇವರು ಬಂದರು. ಅಲ್ಲಿ ದುರ್ವಾಸ ಅನ್ನೋದು ಯಾಕೆ? ಅದಕ್ಕೂ ಕೂಡ ಶ್ರೀಮದ್ ಆಚಾರ್ಯರು ಅರ್ಥವನ್ನ ಹೇಳ್ತಾರೆ. ಗರ್ಭದೊಳಗೆ ಬಹಳ ದಿವಸ ಇರಲಿಲ್ಲ ಅಂತ, ದುಃಖದ ವಾಸವನ್ನ ಅನುಭವಿಸಲಿಲ್ಲ, ಅದಕ್ಕೆ ದುರ್ವಾಸ ಅಂತ. ಇನ್ನೊಂದು ರೀತಿ ವಿಚಾರ ಮಾಡಿದರೆ ಅವ್ರು ಎಲ್ಲಿ ಬಂದರೂ ಸಿಟ್ಟಿನ ಮೂರ್ತಿಗಳು. ಯಾರ ಮನೆ ಒಳಗೂ ಬಹಳ ತೆರಲಿಕ್ಕೆ ಆಗ್ತಿರ್ಲಿಲ್ಲ. ಯಾರಿಗೂ ಅವರನ್ನ ಹಿಡಿಯುವ ಶಕ್ತಿ ಇಲ್ಲ, ಅವರನ್ನ ಹೊರುವಂತಹ, ಅವರನ್ನ ಇಟ್ಟುಕೊಂಡು ಉಪಚಾರ ಮಾಡುವಂತಹ ಶಕ್ತಿ ಯಾರಿಗೂ ಇಲ್ಲ. ಅದಕ್ಕೆ ಅವರು ಇರ್ತಾರೆ ಅಂದ್ರೆ ಎಲ್ಲರಿಗೂ ದುಃಖ. ಏನಂದು ಬಿಡ್ತಾರೋ ಏನೋ, ಏನ್ ಶಾಪ ಕೊಟ್ಟು ಬಿಡ್ತಾರೋ ಏನೋ ಅಂತ.
ಅವರು ಇರುವಷ್ಟು ಕಾಲ ಎಲ್ಲರಿಗೂ ದುಃಖದ ವಾಸ, ಅದಕ್ಕೋಸ್ಕರ ದೂರ್ವಾಸ ಅಂತಲೂ ಕೂಡ ಅನೇಕ ಅರ್ಥಗಳಿದ್ದಾವೆ. ಅಂತೂ ಭಗವಂತ ದತ್ತಾತ್ರೇಯನಾಗಿ ಬಂದು ಕೊಟ್ಟಂತಹ ದೊಡ್ಡ ಜ್ಞಾನ ಸಂಪತ್ತು ಅಂದರೆ ಅದು ಯೋಗಶಾಸ್ತ್ರ. ಇವತ್ತು ಭಾರತಕ್ಕೆ ದೊಡ್ಡದಾದ ಕೀರ್ತಿ ಇದೆ. ಇಡೀ ಭಾರತದ ಸಂಸ್ಕೃತಿಯೊಳಗೆ ಯೋಗ ಬೆರೆತುಕೊಂಡಿದೆ. ಈ ಬೆರೆತ ಯೋಗವನ್ನ ವಿಶ್ವದಾದ್ಯಂತ ನಮ್ಮ ಈ ಕಾಲಘಟ್ಟದೊಳಗೆ ಯೋಗದ ಬಗ್ಗೆ ಪರಿಚಯವನ್ನ ಮಾಡಿ ನಮ್ಮ ದೇವದೂತರಂತೆ ಕೆಲಸ ಮಾಡ್ತಾ ಇರುವಂತಹ ನಾಯಕರೆಲ್ಲರೂ, ರಾಜಕೀಯ ಧುರೀಣರಾಗಿ ಮೆರೀತಾ ಇರುವಂಥವರು ಕೂಡ ಯೋಗದ ಪರಿಚಯವನ್ನು ಜಗತ್ತಿಗೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಭಗವಂತ ಕೊಟ್ಟ ಯೋಗಕ್ಕೆ ಇರುವ ಶಕ್ತಿ ಎಷ್ಟು ಅಂತ ನಾವು ಗಮನಿಸಬೇಕು. ಇಂಥ ಯೋಗಶಾಸ್ತ್ರವನ್ನ ಕೊಟ್ಟಂತಹ ದತ್ತಾತ್ರೇಯ, ಸಾಂಖ್ಯಶಾಸ್ತ್ರವನ್ನ ಕೊಟ್ಟಂತಹ ಕಪಿಲ ನಾಮಕ ಭಗವಂತ. ಈ ಕಪಿಲಾವತಾರ, ದತ್ತಾತ್ರೇಯ ಅವತಾರ ಎರಡೂ ಅವತಾರದೊಳಗೂ ಕೂಡ ಹೇಳಿದ್ದು ಜ್ಞಾನಕ್ಕೆ ಪ್ರಾಶಸ್ತ್ಯವಿದೆ, ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತ ಹೇಳಿದ್ದಾರೆ. ಕರ್ಮ ಬಿಟ್ಟು ಬಿಡೋಣ ಇಲ್ಲ, ಯಜ್ಞಾವತಾರದೊಳಗೆ ಕರ್ಮ ಬೇಕು ಅಂತ ಭಗವಂತ ಹೇಳಿದ್ದಾನೆ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಅಂತ ಕೃಷ್ಣನಾಗಿ ಭಗವಂತ ನುಡಿದ ಸತ್ಯವನ್ನ ತಾನು ತನ್ನ ಅವತಾರಗಳಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಇಂತಹ ಭಗವಂತನ ಕಪಿಲಾವತಾರ, ದತ್ತಾತ್ರೇಯ ಅವತಾರ ಎರಡನ್ನೂ ಕೂಡ ನಾವು ಮನಸ್ಸಿನೊಳಗೆ ಇಟ್ಟುಕೊಂಡು ಭಗವಂತನ ದತ್ತಾತ್ರೇಯ ಅವತಾರದ ಸ್ಪಷ್ಟ ಚಿತ್ರಣ. ಭಗವಂತ ಒಬ್ಬನೇ ಇದ್ದಾನೆ, ಬ್ರಹ್ಮ ವಿಷ್ಣು ಮಹೇಶ್ವರರು 3 ಮಂದಿ ಸೇರಿದ ಅವತಾರ ಅದಲ್ಲ, 3 ಮುಖ ಇಲ್ಲ, ನಾಯಿಗಳು ಇಲ್ಲ ಅನ್ನುವಂತಹ ವಿವೇಕ ನಮ್ಮದಾಗಲಿ. 4 ವೇದಗಳು ಭಗವಂತನ ಹತ್ತಿರ ಇದ್ದುವೆ ವಿನಃ 4 ನಾಯಿಗಳಲ್ಲ ಅನ್ನುವಂತಹ ವಿವೇಕ ನಮಗಿರಲಿ. ಆ ಭಗವಂತನ ದತ್ತಾತ್ರೇಯನ ವಿಶೇಷವಾದ ಉಪಾಸನೆಯಿಂದ, ಕಪಿಲ ನಾಮಕ ಭಗವಂತನ ಉಪಾಸನೆಯಿಂದಾಗಿ ನಾವೆಲ್ಲರೂ ಕೂಡ ಆ ಭಗವಂತನ ಕಾರುಣ್ಯದಿಂದ ಜ್ಞಾನಪಾತ್ರರಾಗಿ ಭಗವಂತನ ಅನುಗ್ರಹದಿಂದ ನಾವು ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯುವಂತೆ ಭಗವಂತ ಹರಿವಾಯುಗುರುಗಳೆಲ್ಲರೂ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.